ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಕ್ಕು ಪತ್ರಗಳನ್ನು ವಿತರಿಸಿ 4 ವರ್ಷ ಖಾತೆ ನೀಡದೆ ವಿಳಂಬ. ವಸತಿ ರಹಿತರಿಂದ ಟಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭ. ಸಕಲೇಶಪುರ ಅರಣ್ಯ ಭೂಮಿಯಲ್ಲಿ ಅಕ್ರಮ ಗುಡಿಸಲುಗಳು, ಪಾರದರ್ಶಕ ತನಿಖೆಗೆ ಬೇಡಿಕೆ, ಕ್ರಮಕ್ಕೆ ಒತ್ತಾಯ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರವೇ ಎಚ್ಚರಿಕೆ. ಬೇಲೂರಿನಲ್ಲಿ ಮೇಷ ಮಾಸದ ಅದ್ಭುತ. ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಸೂರ್ಯರಶ್ಮಿ ವೈಭವ. ಚನ್ನಕೇಶವ ಪಾದ ಸ್ಪರ್ಶ ಮಾಡಿದ ಸೂರ್ಯಕಿರಣ. ಹಕ್ಕುಪತ್ರಗಳನ್ನು ವಿತರಿಸಿ 4 ವರ್ಷಗಳಾದರೂ ಖಾತೆ ಮಾಡಿಕೊಡದೆ ವಿಳಂಬ ಮಾಡುತ್ತಿರುವುದಾಗಿ ಆರೋಪಿಸಿ ಅರ್ಕಲಗೂಡು ತಾಲೂಕು ರಾಮನಾಥಪುರ ಗ್ರಾಮದ ವಸತಿ ರಹಿತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನು ಬುಧವಾರದಿಂದ ಆರಂಭಿಸಿದ್ದಾರೆ. ರಾಮನಾಥಪುರ ಗ್ರಾಮಸ್ಥ ವಿಜಯ್ ಮಾಧ್ಯಮದೊಂದಿಗೆ ಮಾತನಾಡಿ 2020-21ನೇ ಸಾಲಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಗ್ರಾಮ ಪಂಚಾಯಿತಿ ತಯಾರಿಸಿ ಸಾರ್ವಜನಿಕವಾಗಿ ಪ್ರಕಟಿಸಿತ್ತು. 2020ರ ಮಾರ್ಚ್ 7ರಿಂದ ಸುಮಾರು 4-5 ತಿಂಗಳುಗಳ ಕಾಲ ನೋಟಿಸ್ ಬೋರ್ಡ್ನಲ್ಲಿ ಪಟ್ಟಿ ಪ್ರದರ್ಶಿಸಲಾಗಿತ್ತು. ನಂತರ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಮತ್ತು ಗ್ರಾಮ ಸಭೆ ನಡೆಸಿ ಯಾವುದೇ ಆಕ್ಷೇಪಣೆ ಇಲ್ಲದ ಹಿನ್ನೆಲೆ ಅನುಮೋದನೆ ನೀಡಲಾಗಿತ್ತೆಂದು ವಿವರಿಸಿದರು. ಇದಾದ ಬಳಿಕ 2022ರ ಅಕ್ಟೋಬರ್ 10ರಂದು ರಾಮನಾಥಪುರ ನೂತನ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ 47 ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ. ಆದರೆ ಇದುವರೆಗೂ ಖಾತೆ ಮಾಡಿಕೊಡದಿರುವುದು ಅನ್ಯಾಯ ಎಂದು ಆರೋಪಿಸಿದರು. ಪಂಚಾಯಿತಿ ಅಧಿಕಾರಿಗಳು ಕೋವಿಡ್ ಅವಧಿಯಲ್ಲಿ ಕೇವಲ 15 ದಿನ ಮಾತ್ರ ನೋಟಿಸ್ ನೀಡಲಾಗಿದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಆದರೆ ಆ ಅವಧಿಯಲ್ಲಿ ಇತರೆ ಕಾರ್ಯಗಳು ನಡೆದಿರುವುದು ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ ಎಂದು ಪ್ರಶ್ನಿಸಿದರು. ಈಗ ಕೆಲವರು ಹಣಕ್ಕಾಗಿ ಉದ್ದೇಶಪೂರ್ವಕವಾಗಿ ತಕರಾರು ಎಬ್ಬಿಸುತ್ತಿದ್ದಾರೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ಕುಮ್ಮಕ್ಕು ಇದೆ ಎಂದು ಗಂಭೀರವಾಗಿ ದೂರಿದರು. ಖಾತೆ ಮಾಡಲು ಹಲವು ದಾಖಲೆಗಳನ್ನು ಕೇಳಲಾಗುತ್ತಿದ್ದು ಹೆಚ್ಚಿನ ದಾಖಲಾತಿಗಳನ್ನು ನೀಡಲು ಸಿದ್ದರಾಗಿದ್ದರೂ 3 ತಲೆಮಾರಿನ ವಂಶವೃಕ್ಷದಂತಹ ದಾಖಲೆಗಳನ್ನು ಒದಗಿಸುವುದು ಬಡ ಕಾರ್ಮಿಕರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನೇ ನೆಪ ಮಾಡಿಕೊಂಡು ಅಧಿಕಾರಿಗಳು ಖಾತೆ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಎಂದರು. ಇದಲ್ಲದೆ ಏಪ್ರಿಲ್ 15 ಹಾಗೂ ಮೇ 27ರಿಂದ 4 ದಿನಗಳ ಕಾಲ ಮಳೆ ಮಧ್ಯೆಯೇ ವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿ ಪಂಚಾಯಿತಿ ಮುಂದೆ ಧರಣಿ ನಡೆಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಸತಿ ಇಲ್ಲದೆ ಬಾಡಿಗೆ ಕಟ್ಟುತ್ತಾ ಜೀವನ ಸಾಗಿಸುವ ಸ್ಥಿತಿಯಲ್ಲಿರುವ ನಾವು ಸ್ವಂತ ಮನೆ ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕು. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಖಾತೆ ಮಾಡಿ ನೊಂದ ಬಡವರಿಗೆ ನ್ಯಾಯ ಒದಗಿಸಬೇಕೆಂದು ವಸತಿ ರಹಿತರು ಮನವಿ ಮಾಡಿದ್ದಾರೆ. ಧರಣಿಯಲ್ಲಿ ರಾಮನಾಥಪುರ ಗ್ರಾಮದ ಸುಜಾತ, ಗೌರಿ, ಕಲಾವತಿ, ಉಷಾ, ರಾಗಿಣಿ, ರೇಖಾ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ವಿಜಯ್ ಅಂತ ನನ್ನ ಹೆಸರು. ರಾಮನಾಥಪುರದಿಂದ ಬಂದಿರೋದು. ಅರ್ಕಲಗೂಡು ತಾಲೂಕು ರಾಮನಾಥಪುರ. ನಮ್ಮನ್ನು ನಾವು ವಸತಿ ರಹಿತರು ಅಂತ ನಾವು ಕರ್ಕೊಳ್ತೀವಿ. ಕಾರಣ ಏನು ಅಂದರೆ ನಮಗೆಲ್ಲೂ ಕೂಡ ನಮ್ಮ ಸ್ವಂತದ ಸೂರು ಎಲ್ಲೂ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದರಿಂದ ನಮ್ಮನ್ನು ಹೆಚ್ಚು ಕಡಿಮೆ 30 ವರ್ಷದಿಂದ ರಾಮನಾಥಪುರದಲ್ಲಿ ನಾವುಗಳು ವಾಸ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ನಾವು ನಮಗೆ ಏನು ಇಲ್ಲ ನಿರ್ಗತಿಕರು ಅಂತ ಗುರುತಿಸ್ಬಿಟ್ಟು 2022ರಲ್ಲಿ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಎಲ್ರಿಗೂ 30-40 ಸೈಟ್ ಕೊಟ್ಟಿರ್ತಾರೆ ಸರ್. 30-40 ಸೈಟ್ ಕೊಟ್ಬಿಟ್ಟು ಖಾತೆ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆದರೆ 2022ರಲ್ಲಿ ಕೊಟ್ಟು ಇದುವರೆಗೂ ಕೂಡ ಖಾತೆ ಮಾಡಿಕೊಡ್ತಾ ಇಲ್ಲ. ನಮಗೆ ಖಾತೆ ಮಾಡಿಕೊಡಿ ಅಂದ್ಬಿಟ್ಟು ನಾವು PDO ಕೇಳಿದ್ರೆ PDO ಅವರು ತಹಶೀಲ್ದಾರ್ಗೆ ಹೇಳ್ತಾರೆ, ತಹಶೀಲ್ದಾರ್ ಅವರು EOಗೆ ಹೇಳ್ತಾರೆ. ಹೀಗೆ ಕಚೇರಿಯಿಂದ ಕಚೇರಿಗೆ ಸುತ್ತಿಸ್ತಾ ಇದ್ದಾರೆ. ನಮ್ಗಳಲ್ಲಿ ದಿನನಿತ್ಯ ಕೂಲಿ ಮಾಡಿ ಜೀವನ ಮಾಡ್ತಾ ಇರೋಂಥ ಜನಗಳು ನಾವು. ಒಂದು ದಿನ ಕೂಲಿಗೆ ಹೋಗಲಿಲ್ಲ ಅಂದರೆ ನಾಳೆ ದಿನ ನಮಗೆ ಅನ್ನ ಇಲ್ಲ. ನಾವು DC ಆಫೀಸ್ಗೆ ಕೂಡ ಬಂದಿದ್ದೀವಿ. DC ಅವರು ತಹಶೀಲ್ದಾರ್ಗೆ ಸೂಚಿಸಿದರೆ ಅವರು ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ತಹಶೀಲ್ದಾರ್ DC ಆಫೀಸ್ನಲ್ಲಿದ್ದಾಗ ಬಂದು ಕೇಳಿದರೆ ಇವ್ರನ್ನ ಹೊರ ಕಳಿಸ್ರಿ ಅಂತ ಹೇಳ್ತಾರೆ. ನಮ್ಮಂಥವ್ರು ನಾವು ಯಾರನ್ನ ಕೇಳಬೇಕು? ನಾವುಗಳು ನಮ್ಮ ಸಮಸ್ಯೆ ಯಾರ ಹತ್ರ ಹೇಳ್ಕೋಬೇಕು? ನಾವು ನಮಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ ನಮಗೆ ನಿಜವಾಗ್ಲೂ. ಅದರಿಂದ ಏನೋ ಒಂದು ಸಣ್ಣದ ಸ್ವಂತ ಸೂರು ಮಾಡ್ಕೊಳ್ಳುವಂತಂದರೆ ಪಂಚಾಯತಿಯವ್ರು ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ಖಾತೆ ಮಾಡಿಕೊಡ್ತಾ ಇಲ್ಲ. ಖಾತೆ ಹೋಗಿ ಕಟ್ಕೊಳ್ಳೋಣ ಅಂತ ಅಂದರೆ ಅವ್ರು ಇವ್ರನ್ನ ಬಿಟ್ಟು ನಮ್ಮನ್ನು ಒಕ್ಕಲೆಪ್ಪಿಸಿದ್ದಾರೆ. ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ಸರ್ಕಾರದಿಂದ ಕಾನೂನು ಪ್ರಕಾರನೇ ಹೋಗೋಣ ನಾವು ದೇಶಕ್ಕೋಸ್ಕರ ನಮ್ಗೆ ಖಾತೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ, ಅದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ನಮ್ಮ ತಾಲೂಕಿನ ಶಾಸಕರು ಅಂತ ಅಂದ್ಕೊಂಡಿರ್ತೀನಿ ನಾನು. ಶಾಸಕರು ಮತ್ತು ಅಕ್ಕಪಕ್ಕದ ಹಳ್ಳಿಯವ್ರನ್ನ ಅವ್ರಿಗೆ ಪ್ರಚೋದನೆ ಮಾಡಿಬಿಟ್ಟು ಅರಣ್ಯ ಭೂಮಿಯಲ್ಲಿ ಅಕ್ರಮ ಗುಡಿಸಲುಗಳನ್ನು ಹಾಕಿರೋ ಕುರಿತು ಪಾರದರ್ಶಕ ತನಿಖೆ ಹಾಗೂ ಕ್ರಮ ಕೈಗೊಳ್ಳದಿದ್ದರೆ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಸೋಮವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಾಗುವುದೆಂದು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ದೇವಾಲದ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಡಚಳ್ಳಿ ಗ್ರಾಮ ಪ್ರದೇಶದಲ್ಲಿರುವ ಅರಣ್ಯ ಇಲಾಖೆಗೆ ಸೇರಿದ ಸರ್ವೆ ನಂಬರ್ 28ರ ಜಾಗದಲ್ಲಿ ಅನಧಿಕೃತವಾಗಿ ಗುಡಿಸಲುಗಳು ನಿರ್ಮಾಣವಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರದೇಶದಲ್ಲಿ ತಮಿಳುನಾಡು ಮೂಲದ ಕೆಲವರು ಅಕ್ರಮವಾಗಿ ನೆಲೆಸಿರುವ ಶಂಕೆ ವ್ಯಕ್ತವಾಗಿದ್ದು, ಪ್ರಕರಣದ ಕುರಿತು ಸಂಪೂರ್ಣ ಹಾಗೂ ಪಾರದರ್ಶಕ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ.
ಹಾನಬಾಳ್ ಹೋಬಳಿಯ ಮೂರ್ಕಣ್ಣುಗುಡ್ಡ ವ್ಯಾಪ್ತಿಯ 8 ಗ್ರಾಮಗಳ ರೈತರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಾಲಂ 64ಎ ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲಾಗುತ್ತಿದೆ. ಕಂದಾಯ ಜಮೀನಿನಲ್ಲಿದ್ದರೂ ಸ್ಥಳೀಯರನ್ನ ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ಮೂಲ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಆದರೆ ಇದೇ ವೇಳೆ ಅರಣ್ಯ ಪ್ರದೇಶದಲ್ಲೇ ಹೊರ ರಾಜ್ಯದವರಿಗೆ ಅನಧಿಕೃತ ವಾಸಕ್ಕೆ ಅವಕಾಶ ನೀಡಲಾಗುತ್ತಿರುವುದು ಆಡಳಿತದ ದ್ವಂದ್ವ ನೀತಿಯನ್ನ ಬಯಲಿಗೆಳೆಯುತ್ತಿದೆ ಎಂದು ಆರೋಪಿಸಿದರು. ಅಕ್ರಮವಾಗಿ ನಿರ್ಮಿಸಲಾದ ಗುಡಿಸಲುಗಳಲ್ಲಿ ಸುಮಾರು 15ರಿಂದ 20 ಮಂದಿ ಹಲವು ತಿಂಗಳುಗಳಿಂದ ವಾಸವಿದ್ದು, ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರು ಮತ್ತು ಚೆಸ್ಕಾ ಮೂಲಕ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಗಿದೆ. ಅಲ್ಲದೆ ಶೌಚಾಲಯ ನಿರ್ಮಾಣಕ್ಕೂ ಮುಂದಾಗಿರುವುದು ಗಮನಾರ್ಹವಾಗಿದ್ದು, ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಕೆಲ ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ಮತ್ತು ಅರಣ್ಯ ಇಲಾಖೆಯ ಗುತ್ತಿಗೆ ಸಿಬ್ಬಂದಿಗಳ ಕೈವಾಡವಿರುವ ಅನುಮಾನ ವ್ಯಕ್ತವಾಗಿದೆ. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಸೋಮವಾರದಿಂದ ತಾಲೂಕು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದ್ದಾರೆ. ಜಿಲ್ಲಾ ಕರವೇ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ ಮಾತನಾಡಿ, ಒಂದು ಕಡೆ ಡೀಮ್ಡ್ ಫಾರೆಸ್ಟ್ ಹಾಗೂ ಸೆಕ್ಷನ್ 4 ಅಡಿಯಲ್ಲಿ ಗ್ರಾಮಸ್ಥರನ್ನ ತೆರವುಗೊಳಿಸಲು ಮುಂದಾಗುತ್ತಿರುವ ಅರಣ್ಯ ಅಧಿಕಾರಿಗಳು, ಮತ್ತೊಂದೆಡೆ ಅರಣ್ಯ ಪ್ರದೇಶದಲ್ಲೇ ಅನಧಿಕೃತ ವಾಸಕ್ಕೆ ಅವಕಾಶ ನೀಡುತ್ತಿರುವುದು ಗಂಭೀರ ವಿಷಯವಾಗಿದೆ ಎಂದರು. ಸೂಕ್ತ ತನಿಖೆ ನಡೆಸದಿದ್ದರೆ ಪ್ರತಿಭಟನೆ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು. ತಾಲೂಕು ರೈತ ಘಟಕದ ಅಧ್ಯಕ್ಷ ಬೊಮ್ಮನಕೆರೆ ವಸಂತ್ ಮಾತನಾಡಿ, ಅರಣ್ಯ ಭೂಮಿಯಲ್ಲಿನ ಎಲ್ಲ ಅಕ್ರಮ ನಿರ್ಮಾಣಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಚೆಸ್ಕಾಂ ಮತ್ತು ಜಲಜೀವನ್ ಮಿಷನ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗುತ್ತಿಗೆ ಆಧಾರದ ಅರಣ್ಯ ವೀಕ್ಷಕನನ್ನ ತಕ್ಷಣ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ಸಂಗ್ರಾಮ್ ಹೊಡಚಳ್ಳಿ ಮಾತನಾಡಿ, ಮಾಧ್ಯಮಗಳಲ್ಲಿ ವಿಷಯ ಬೆಳಕಿಗೆ ಬಂದ ನಂತರ ಕೇವಲ 2 ಗುಡಿಸಲುಗಳನ್ನು ತೆರವುಗೊಳಿಸಿ ಉಳಿದವುಗಳನ್ನು ಹಾಗೆ ಬಿಟ್ಟಿರುವುದು ಕಣ್ಣುರೆಸುವ ನಾಟಕ ಎಂದು ಟೀಕಿಸಿದರು. ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಮತ್ತು ಗುತ್ತಿಗೆ ಸಿಬ್ಬಂದಿಗಳ ಕೈವಾಡವಿರುವ ಶಂಕೆ ಇದೆ ಎಂದರು. ಅರಣ್ಯವನ್ನ ಸಂರಕ್ಷಿಸುವ ಹೆಸರಲ್ಲಿ ಮೂಲ ನಿವಾಸಿಗಳನ್ನು ತೆರವುಗೊಳಿಸಿ ಅಕ್ರಮ ವಾಸ ಸ್ಥಳಗಳಿಗೆ ಅವಕಾಶ ನೀಡುವುದು ಅನ್ಯಾಯವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಸುನಿಲ್, ರೈತ ಘಟಕದ ಕಾರ್ಯದರ್ಶಿ ನವೀನ್, ಕರವೇ ಕಾರ್ಯಕರ್ತರಾದ ರಾಹುಲ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂಗ್ರಾಮ್ ಅಂತೇಳಿ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಏನು ಅಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ಮೊನ್ನೆ ನಡೆದ ವಿಷಯ ಹಕ್ಕೇರಿ ದೇವರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಗ್ರಾಮಸ್ಥರು ಎಲ್ಲ ಹೇಳಿದರು, ಹಿಂಗೆಲ್ಲ ಬಂದು ತಮಿಳು ಜನ ಬಂದು ಒಂದು ಗುಡಿಸಲು ಕಟ್ಟಿದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡಲ್ಲಿ ಅಂತ. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು. ಏನು ಅಂದರೆ, ಅಲ್ಲಿ ಈ ಮೂಲಭೂತ ಸೌಕರ್ಯ ಏನು. ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಏನಿವತ್ತು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡುತ್ತಿದ್ದೀವಿ. ಇದು ಯಾವುದರ ವಿರುದ್ಧ ಅಂದರೆ, ಅರಣ್ಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸುತ್ತಿರುತ್ತಾರೆ. ಅವರು ಯಾರು ಎಂದರೆ, ಅವರು ಇವತ್ತು ಏನು ಜಲಜೀವನ್ ಮಿಷನ್ ಅಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಗುಡಿಸಲಿಗೆ ವಿದ್ಯುತ್ ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಹಾಗೂ ಇನ್ನಿತರ ಸೌಲಭ್ಯಗಳು, ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಹಾನಬಾಳ್ ಹೋಬಳಿ ಕೇರೆ ಆ ಗ್ರಾಮಕ್ಕೆ ಕೂಡ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ, ಅದೊಂದು ಲೇಔಟ್ ಥರ ಮಾಡಿದ್ದಾರೆ. ಆದರೆ ನಮ್ಮ ಹಾನಬಾಳ್ ಹೋಬಳಿನಲ್ಲಿ 106 ಜನರಿಗೆ 1 ಗುಂಟೆ ಜಾಗ ಇಲ್ಲದಂಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಈ ಫಾರೆಸ್ಟ್ ಅಧಿಕಾರಿಗಳು ಎ.ಸಿ.ಎಫ್ ಆಗಿರ್ಬೋದು, ಮತ್ತಿನ್ನು ಯಾರೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಮ್ಮ ಹಾನಬಾಳ್ ಹೋಬಳಿನಲ್ಲಿ ಏನು 106 ಜನರಿಗೆ 1 ಗುಂಟೆ ಜಾಗ ಇಲ್ಲದಂಗೆ ಮನೆ ಕಟ್ಟಕ್ಕೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್.
ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಅಪರೂಪದ ಸೂರ್ಯರಶ್ಮಿ ವಿದ್ಯಮಾನ ಈ ವರ್ಷವೂ ಭಕ್ತರ ಗಮನ ಸೆಳೆಯಿತು. ಏಪ್ರಿಲ್ 22ರ ಬೆಳಗ್ಗೆ ಸುಮಾರು 6:15ರಿಂದ 6:20ರವರೆಗೂ ಸೂರ್ಯನ ಕೆಂಪು ಕಿರಣಗಳು ದೇವಾಲಯದ ಮಹಾದ್ವಾರದ ಮೂಲಕ ನೇರವಾಗಿ ಗರ್ಭಗುಡಿಗೆ ಪ್ರವೇಶಿಸಿ ಶ್ರೀ ಚನ್ನಕೇಶವ ಸ್ವಾಮಿ ಮೂಲ ವಿಗ್ರಹವನ್ನು ಸ್ಪರ್ಶಿಸಿದವು. ನಂತರ ಸೂರ್ಯನು ಮೇಲೇಳುತ್ತಿದ್ದಂತೆ 6:42ಕ್ಕೆ ಆ ಕಿರಣಗಳು ನವರಂಗ ದ್ವಾರವನ್ನ ದಾಟಿ ಮುಂದಕ್ಕೆ ಸಾಗಿದವು. ಈ ಅಪರೂಪದ ಘಟನೆ ಪ್ರತಿ ವರ್ಷ ಏಪ್ರಿಲ್ 21 ಅಥವಾ 22ರಂದು ಸೌರಮಾನ ಪ್ರಕಾರ ಮೇಷ ಮಾಸದ 9ನೇ ದಿನ ಸಂಭವಿಸುತ್ತದೆ. ಸೂರ್ಯನ ಉತ್ತರ ದಕ್ಷಿಣ ಚಲನೆಯನ್ನು ಆಧರಿಸಿ ಖಗೋಳ ಮತ್ತು ಗಣಿತ ಲೆಕ್ಕಾಚಾರಗಳ ಫಲವಾಗಿ ಈ ರೀತಿ ಕಿರಣಗಳು ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಗರ್ಭಗುಡಿಗೆ ನೇರವಾಗಿ ಪ್ರವೇಶಿಸುತ್ತವೆ. ಮೊದಲಿಗೆ ಮೂರ್ತಿಗೆ ತಗುಲಿದ ಕೆಂಪು ಕಿರಣಗಳು ದೇವರ ಆಭರಣಗಳೊಂದಿಗೆ ವಿಗ್ರಹವನ್ನ ಕೆಂಪು ಹೊಳಪಿನಲ್ಲಿ ಕಂಗೊಳಿಸುವಂತೆ ಮಾಡಿತು. ಬಳಿಕ ಗವಾಕ್ಷಿಯಿಂದ ಒಳಬಂದ ಚಿನ್ನದ ಕಿರಣಗಳು ಮೂರ್ತಿಯ ನಾಭಿಯಿಂದ ಪಾದದವರೆಗೂ ಹರಿದು ಗರುಡ ಪೀಠದವರೆಗೂ ಬೆಳಕು ಹರಡೋ ದೃಶ್ಯ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿತು. ಈ ಬಾರಿ ರಥೋತ್ಸವ ಮತ್ತು ನರಸಿಂಹ ಜಯಂತಿ ಹಿನ್ನೆಲೆ ಉತ್ಸವ ಮೂರ್ತಿಯನ್ನ ಮೂಲ ವಿಗ್ರಹದ ಮುಂಭಾಗದಲ್ಲಿ ಇರಿಸಲಾಗಿತ್ತು. ಇದರಿಂದ ಸೂರ್ಯರಶ್ಮಿ ಮೂಲ ವಿಗ್ರಹದ ಪಾದಗಳ ಬದಲು ಉತ್ಸವ ಮೂರ್ತಿಯ ಪಾದಗಳ ಮೇಲೆ ಬಿದ್ದಿತು. ಈ ರೀತಿಯ ಅಪರೂಪದ ಸಂದರ್ಭ 3 ವರ್ಷಕ್ಕೊಮ್ಮೆ ಮಾತ್ರ ಸಂಭವಿಸುತ್ತದೆ ಎಂದು ತಿಳಿದು ಬಂದಿದೆ. ಈ ವಿದ್ಯಮಾನವನ್ನು 2021ರಲ್ಲಿ ಗಣಿತದ ಆಧಾರದ ಮೇಲೆ ಅಧ್ಯಯನ ಮಾಡಲಾಗಿದ್ದು 2024ರಲ್ಲಿ ಅಧಿಕಾರಿಗಳು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಪ್ರತಿ ವರ್ಷವೂ ಈ ದಿನ ಬೆಳಗ್ಗೆ ದೇವಾಲಯದ ಬಾಗಿಲು ತೆರೆಯುವ ಕ್ರಮ ಅನುಸರಿಸಲಾಗುತ್ತಿದೆ. ಸಾಹಿತಿ, ಸಂಶೋಧಕ ಡಾ ಶ್ರೀವತ್ಸ ಯಸ್ವಟಿ ಅವರು ಮಾತನಾಡಿ, ಇದು ಸಂಪೂರ್ಣವಾಗಿ ಪ್ರಕೃತಿ ಮತ್ತು ಖಗೋಳಶಾಸ್ತ್ರದ ಸಮನ್ವಯದಿಂದ ಉಂಟಾಗುವ ವೈಜ್ಞಾನಿಕ ಘಟನೆ. ದೇವಾಲಯದ ವಿನ್ಯಾಸವನ್ನ ಅಕ್ಷಾಂಶ, ರೇಖಾಂಶಗಳ ಲೆಕ್ಕಾಚಾರದೊಂದಿಗೆ ನಿರ್ಮಿಸಿರುವುದರಿಂದ ಸೂರ್ಯ ಕಿರಣಗಳು ನಿರ್ದಿಷ್ಟ ದಿನದಲ್ಲಿ ಮಾತ್ರ ಗರ್ಭಗುಡಿಗೆ ನೇರವಾಗಿ ಪ್ರವೇಶಿಸುತ್ತದೆ ಎಂದು ವಿವರಿಸಿದರು. ದೇಗುಲದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ರವರು ತಿಳಿಸಿ, ಈ ದೇವಾಲಯವನ್ನ ಆಚಾರ್ಯರು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಮೇಷಮಾಸದ 9ನೇ ದಿನ ಸೂರ್ಯರಶ್ಮಿ ಮಹಾದ್ವಾರ, ನವರಂಗ, ಸುಖನಾಸಿ ಮೂಲಕ ಸಾಗುತ್ತಾ ಗರ್ಭಗುಡಿಗೆ ಪ್ರವೇಶಿಸುವುದು ದೇವಾಲಯದ ವೈಶಿಷ್ಟ್ಯ ಎಂದರು. ರಾಮಾನುಜ ಉತ್ಸವದ ಹಿನ್ನೆಲೆ ಉತ್ಸವ ಮೂರ್ತಿ ನವರಂಗದಲ್ಲೇ ಇದ್ದರಿಂದ ಈ ಬಾರಿ ಅದರ ಮೇಲೆ ಕಿರಣಗಳು ಪ್ರತಿಬಿಂಬಿಸಿದವೆಂದು ತಿಳಿಸಿದರು. ಈ ವಿಶೇಷ ಸಂದರ್ಭದಲ್ಲಿ ಭಕ್ತರಿಗೆ ತೀರ್ಥದ ಬದಲು ಕ್ಷೀರ ನೈವೇದ್ಯ ವಿತರಿಸಲಾಯಿತು. ಅಪರೂಪದ ಸೂರ್ಯರಶ್ಮಿ ದೃಶ್ಯವನ್ನ ಕಣ್ತುಂಬಿಕೊಂಡ ಭಕ್ತರು ಅಪಾರ ಸಂತೋಷ ವ್ಯಕ್ತಪಡಿಸಿದರು. ಈ ಘಟನೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ವೈಜ್ಞಾನಿಕತೆ, ಖಗೋಳಶಾಸ್ತ್ರ ಮತ್ತು ಶಿಲ್ಪಕಲೆಯ ಅದ್ಭುತ ಸಂಯೋಜನೆಗೆ ಜೀವಂತ ಸಾಕ್ಷಿ ಎಂದು ಹೇಳಲಾಗುತ್ತಿದೆ. HCN ನ್ಯೂಸ್, ಬೇಲೂರು. ನಮಸ್ಕೇಶವನಾಥಾಯ ನಯನಾನಂದಮೂರ್ತಿಯೇ ವೇದಾಪರಿನಿವಾಸಾಯ ಸತ್ಯಜ್ಞಾನಾಯ ವಿಷ್ಣುವೇ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇಯಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾನ. ಏನು ನಮ್ಮ ಈ ದೇವಾಲಯವು ಪ್ರತಿಷ್ಠೆ ಮಾಡಿರೋ ಇದು ನಮ್ಮ ಶಾಸ್ತ್ರಕ್ಕನುಗುಣವಾಗಿ ಮೇಷ ಮಾಸದ 9ನೇ ದಿನ ಅಕ್ಷಾಂಶ ರೇಖಾಂಶವನ್ನು ಕಡೆಗಣಿಸಿ ದೇವರ ಸೂರ್ಯರಶ್ಮಿಯು ದೇವರ ದೇವಾಲಯದ ಗರ್ಭಗುಡಿಗೆ ಮಹಾದ್ವಾರದ ಮುಖಾಂತರ ಬಂದು ನವರಂಗದಲ್ಲಿ ಆಗಿ ಮತ್ತೆ ದೇವಾಲಯದ ಸುಖನಾಸಿ ಹೋಗಿ ಗರ್ಭಗುಡಿಗೆ ಪ್ರವೇಶ ಮಾಡುತ್ತೆ. ಈಗ ಈಗ ರಾಮಾನುಜ ಉತ್ಸವ ರೀತಿ ಇರೋದ್ರಿಂದ ನಮ್ಮ ಉತ್ಸವ ಮೂರ್ತಿ ನವರಂಗದಲ್ಲಿರೋದ್ರಿಂದ ನವರಂಗಕ್ಕೆ ಉತ್ಸವ ಮೂರ್ತಿ ಮೇಲೆ ಇವತ್ತು ಏನು ಸೂರ್ಯರಶ್ಮಿ ಪೂರ್ವಾಭಿಮುಖ ಆಗಿರೋ ಯಾವುದೇ ದೇವಸ್ಥಾನ ಆಗಲಿ ಉತ್ತರಾಯಣದ ಮತ್ತು ದಕ್ಷಿಣಾಯನದ ಯಾವುದೋ ಒಂದು ದಿನ ಸೂರ್ಯರಶ್ಮಿ ಅದರ ನೇರಕ್ಕೆ ಬರಲೇಬೇಕು. ಯಾಕೆ ಅಂತಂದರೆ ಸೂರ್ಯ ಭೂಮಧ್ಯ ರೇಖೆಯಿಂದ 23 ಡಿಗ್ರಿ ಉತ್ತರಕ್ಕೆ 23 ಡಿಗ್ರಿ ದಕ್ಷಿಣಕ್ಕೆ ವರ್ಷದಲ್ಲಿ ಓಡಾಡ್ತಾ ಇರ್ತಾನೆ. ಅದನ್ನೇ ನಾವು ಉತ್ತರಾಯಣ, ದಕ್ಷಿಣಾಯನ ಅಂತ ಕರೆಯೋದು. ಭಾರತೀಯರಿಗೆ ಉತ್ತರಾಯಣ ಶ್ರೇಷ್ಠವಾದದ್ದು. ಹಾಗಾಗಿ ಉತ್ತರಾಯಣದ ಅವಧಿಯಲ್ಲಿ ಯಾವತ್ತು ನೇರವಾಗಿ ಸೂರ್ಯ ದೇವಾಲಯದ ಬ್ರಹ್ಮದ ಸೂತ್ರದ ನೇರಕ್ಕೆ ಹುಟ್ಟುತ್ತಾನೆ, ಅದು ನಮಗೆ ಮುಖ್ಯ ಆಗುತ್ತೆ. ಖಗೋಳ ವಿದ್ಯಮಾನಗಳು ಮತ್ತು ಗಣಿತದಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಚನ್ನಕೇಶವ ದೇವಾಲಯದ ಬ್ರಹ್ಮಸೂತ್ರ ಸ್ವಲ್ಪ ಈಶಾನ್ಯಕ್ಕೆ ಓರೆಯಾಗಿರೋದ್ರಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ
ಅದು ಭಾರತೀಯ ಕಾಲಮಾನದ ಪ್ರಕಾರ ಅದು ಸೌರಮಾನಕ್ಕೆ ಬರುತ್ತೆ. ಚಾಂದ್ರಮಾನದಲ್ಲಿ ಇದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಪ್ರತಿ ವರ್ಷ 11 ದಿನ ವ್ಯತ್ಯಾಸ ಬರುತ್ತೆ. ಸೌರಮಾನದಲ್ಲಿ ಲೆಕ್ಕ ಹಾಕಿದಾಗ ಅರಸೀಕೆರೆ ತಾಲೂಕು ಗಂಡಸೆ ಹೋಬಳಿಯ ಮತ್ತಿಕೆರೆ ಕೊಪ್ಪಲು ಗ್ರಾಮದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರ್ಚ್ 30-31ರಂದು 2 ದಿನಗಳ ಕಾಲ ಮತ್ತಿಕೆರೆ ಕೊಪ್ಪಲು ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಗ್ರಾಮಸ್ಥರು ನಡೆಸಿಕೊಟ್ಟರು. ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸುವ ಸಮಯದಲ್ಲಿ ಗೋಮಾತೆ ಬಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸುತ್ತದೆ ಎಂಬ ಪ್ರತೀತಿ ಇಲ್ಲಿದೆ. ಮತ್ತಿಕೆರೆ ಕೊಪ್ಪಲು ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೆರವಣಿಗೆ ಗ್ರಾಮದಲ್ಲಿ ನಡೆಸಲಾಯಿತು. ಈ ದೇಗುಲದಲ್ಲಿ ಈ ಸಂದರ್ಭದಲ್ಲಿ ಸಾವಿರಾರು ಜನರು ಹರಕೆ ಕಟ್ಟಿಕೊಂಡು ತಮ್ಮ ಸಮಸ್ಯೆಗಳಿಗೆ ಅಡ್ಡೆ ಬರವಣಿಗೆಯಲ್ಲಿ ಪರಿಹಾರ ಕಂಡುಕೊಂಡರು. ಅದರೊಂದಿಗೆ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಮಯದಲ್ಲಿ ಅರ್ಚಕರಾದ ಸ್ವಾಮಿ ಶೆಟ್ಟಿರವರು ಮೂಳೆಗಳ ಕುರ್ಚಿಯಲ್ಲಿ ಕುಳಿತು ಮೂಳೆಗಳ ಪಾದುಕೆಗಳ ಮೇಲೆ ನಿಲ್ಲುತ್ತಾರೆ. ಇದು ಒಂದು ವಿಶೇಷ ಪ್ರಕ್ರಿಯೆಯಾಗಿದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ದೇಗುಲದ ತ್ರಿಶೂಲಕ್ಕೆ ಹರಕೆ ಕಟ್ಟಿಕೊಂಡರೆ ಕೇವಲ 10-15 ದಿನಗಳಲ್ಲಿ ಪರಿಹಾರ ಸಿಗುವ ಭರವಸೆ ನೂರಾರು ಭಕ್ತಾದಿಗಳಿಗಿದೆ. ಸುಮಾರು 4-5 ಸಾವಿರ ಭಕ್ತಾದಿಗಳು 2 ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುನೀತರಾದರು. ಈ ಎಲ್ಲಾ ಕಾರ್ಯಕ್ರಮಗಳನ್ನು ದೇಗುಲದ ಅರ್ಚಕರಾದ ಸ್ವಾಮಿ ಶೆಟ್ಟಿರವರ ನೇತೃತ್ವದಲ್ಲಿ ನಡೆಸಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಅರ್ಚಕ ರಂಗಸ್ವಾಮಿ, ಅಧ್ಯಕ್ಷ ಲೋಕೇಶ್, ಉಪಾಧ್ಯಕ್ಷ ಈಶಾ, ಕಾರ್ಯದರ್ಶಿ ನಿಂಗರಾಜ್, ಗ್ರಾಮಸ್ಥರಾದ ದೇವರಾಜು, ಪ್ರಶಾಂತ್ ಉಪಸ್ಥಿತರಿದ್ದು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigara. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವ್ದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಮಾಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Sir Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. ಐ ಆಮ್ ಮೇಘನಡಿ, ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಐ ಸ್ಕೋರ್ 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋ 90% 113, ಎಬೋ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್
ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಬಿಜೆಪಿ ಮಹಿಳಾ ಘಟಕದಿಂದ ಶಾಸಕರಾದ HK ಸುರೇಶ್ ನೇತೃತ್ವದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ ನರೇಂದ್ರ ಮೋದಿ ಸರ್ಕಾರ ಮಹಿಳೆಯರಿಗೆ ರಾಜಕೀಯ ಸಬಲೀಕರಣ ನೀಡಬೇಕೆಂಬ ಹಿನ್ನೆಲೆ ಲೋಕಸಭೆಯಲ್ಲಿ ಮಹಿಳಾ ಮಸೂದೆಯನ್ನ ಜಾರಿಗೊಳಿಸಲು ಮುಂದಾದ ಸಂದರ್ಭ ಕಾಂಗ್ರೆಸ್ ಪಕ್ಷದ ಮಹಿಳಾ ಮಸೂದೆಯನ್ನ ವಿರೋಧಿಸುವ ಮೂಲಕ ತನ್ನ ಅಸಲಿ ಬಣ್ಣವನ್ನ ದೇಶದ ಜನತೆಗೆ ತಿಳಿಸಿದೆ. ಮುಂದಿನ ದಿನದಂದು ಕಾಂಗ್ರೆಸ್ ಸರ್ವನಾಶವಾಗಲಿದೆ ಎಂದು ಬೇಲೂರು ಶಾಸಕ HK ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡರಾದ ಬಿಕೆ ಚಂದ್ರಕಲಾ ಮಾತನಾಡಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣರು ಮಹಿಳೆಯರಿಗೆ ಸಮಾನ ಅವಕಾಶ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಅನುಭವ ಮಂಟಪದಲ್ಲಿ ಅವರ ವಚನ ರಚನೆಗೆ ಮತ್ತು ಸಮಾನತೆಯನ್ನು ನೀಡಿದ್ದು ನಿದರ್ಶನಗಳಿವೆ. ಹಾಗೆಯೇ ಡಾ ಬಿಆರ್ ಅಂಬೇಡ್ಕರ್ ಅವರು ಕೂಡ ಮಹಿಳೆಯರಿಗೆ ಹೆಚ್ಚಿನ ಸಮಾನತೆಯನ್ನು ನೀಡಿದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕಾಗಿ ಮಹಿಳಾ ಮೀಸಲಾತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಮೀಸಲಾತಿಯನ್ನು ಕೈಬಿಡದೆ ಲೋಕಸಭೆಯಲ್ಲಿ ಅಂಗೀಕರಿಸಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಮಹಿಳಾ ತಾಲೂಕು ಅಧ್ಯಕ್ಷೆ ರೇಖಾ ಬಸವರಾಜ್ ಮಾತನಾಡಿ, ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದ್ದಾಳೆ. ಆದರೆ ಮಹಿಳೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಚುನಾವಣೆಗೆ ಸೀಮಿತವಾಗಿರುವುದು ದುರ್ದೈವ. ಇಂತಹ ಸಂದರ್ಭದಲ್ಲಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ತ್ರೀ ಸಮಾನತೆ ನೀಡಬೇಕು ಹಾಗೂ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಬೇಕೆಂದು ಮಹಿಳಾ ಮೀಸಲಾತಿ ಜಾರಿಗೆ ಮುಂದಾಗಿರುವುದು ನಿಜಕ್ಕೂ ಸ್ವಾಗತ. ಕಾಂಗ್ರೆಸ್ ತನ್ನ ನೀಚ ಬುದ್ಧಿಯನ್ನ ಬಿಟ್ಟು ಇಂತಹ ಮಸೂದೆಗೆ ಬೆಂಬಲ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ, ಮುಖಂಡರಾದ ಸಿಎಸ್ ಪ್ರಕಾಶ್, ಅಡಗೂರು ಬಸವರಾಜ್, ಮೀನಾಕ್ಷಿ, ಲಕ್ಷ್ಮಿ, ಪ್ರಕಾಶ್, ರಾಘವೇಂದ್ರ, ಮೋಹನ್ ಕುಮಾರ್, ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ದೇಶದಲ್ಲಿ ಇರತಕ್ಕಂಥ 50ಕ್ಕೂ ಹೆಚ್ಚು ಮಹಿಳೆಯರನ್ನ ರಾಜಕೀಯವಾಗಿ ವಿಧಾನಸಭೆಗೆ ಮತ್ತು ಸಂಸತ್ತಿಗೆ ಮಹಿಳೆಯರ ಶಕ್ತಿ ಬೇಕು ಅಂತಕ್ಕಂಥದ್ದನ್ನ ಸ್ಪೆಷಲ್ ಸೆಷನ್ ಅನ್ನ ಕರೆದು ಅದರಲ್ಲಿ ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಎಲ್ಲರಿಗೂ ಮನವಿಯನ್ನ ಮಾಡಿದಂತ ಮಹಾನ್ ನಾಯಕ ನರೇಂದ್ರ ಮೋದಿ ಅವರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸುತ್ತೇನೆ. ನರೇಂದ್ರ ಮೋದಿ ಅವರು ಮಾಡಿದ್ದು ಈ ದೇಶದ ಬೆನ್ನೆಲುಬು ರೈತ ಅಂತೀವಿ. ರೈತನಿಗೆ ಬೆನ್ನೆಲುಬಾಗಿರ್ತಕ್ಕಂಥವ್ರು ಮಹಿಳೆಯರು. ಆ ಮಹಿಳೆಯವರು ಸಬಲೀಕರಣ ಆಗಬೇಕು. ಮಹಿಳೆಯರು ಹಬಲರಲ್ಲ, ಅವರು ಸಹ ಸಬಲರು. ಅವ್ರನ್ನ ಕೇವಲ ಗ್ರಾಮ ಪಂಚಾಯಿತಿ ಮಟ್ಟಕ್ಕಲ್ಲ, ತಾಲೂಕ್ ಪಂಚಾಯಿತಿ ಮಟ್ಟಕ್ಕಲ್ಲ, ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕಲ್ಲ, ಕೇವಲ ಪುರಸಭೆಗಲ್ಲ, ನಗರಸಭೆಗಲ್ಲ, GBAಗಲ್ಲ, ಅವರು ಸಹ ಎಲ್ಲ ಸೇರಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದು ಜಗಜ್ಜಾಹೀರಾದಂತಹ ವಿಚಾರಗಳು. ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಅವಳಿಗೆ ಆಡಳಿತದ ಅನುಭವ ಇದೆ, ದಕ್ಷತೆ ಇದೆ. ಇದನ್ನು ಸಾಬೀತು ಮಾಡಲಿಕ್ಕೆ ಅವಕಾಶ ಕೊಡದೆ ಹೋದಾಗ ಇದು ಮಹಿಳಾ ಕುಲಕ್ಕೆ ಮಾಡಿದಂತಹ ಒಂದು ಅವಮಾನ ಅನ್ನೋ ಒಂದು ಕೂಗು ಇವತ್ತು ಬಹುತೇಕ 80% ಮಹಿಳೆಯರಲ್ಲಿ ಇದೊಂದು ಭಾವನೆಯನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಒಂದು ಉದಾಹರಣೆ ಸಂಸಾರ ನಡೆಸೋದಾದ್ರೆ, ಎರಡನೆಯ ಉದಾಹರಣೆ ನಾನೇ ಜೀವಂತ ಉದಾಹರಣೆ ನಿಮ್ಮ ಎದುರಿಗಿದ್ದೀನಿ. 2 ಬಾರಿ ನನಗೆ ಇಲ್ಲಿರೋ ಹಳೆ ಪತ್ರಕರ್ತರಿಗೆ ಪಕ್ಷದ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ವಂಚಿತಳಾದೆ. ಇದೇ ಮೀಸಲಾತಿಗಳಿದ್ರೆ ಇವತ್ತು ನಾನು ಶಾಸಕರು ಅಲ್ಲ, ಮಾಜಿ ಶಾಸಕರಂತೂ ಏನು ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಬೇಕು ಅಂತಿದ್ದಾರೆ. ಅದನ್ನ ತಡೆ ಹಿಡಿದಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಮಹಿಳಾ ಕುಲ ಅವರಿಗೆ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಈ ನಿಲುವನ್ನ ತಗೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಹಿಳೆಯರು ಅಂದ್ರೆ ಕೆಲವೊಂದು ಮಹಿಳೆಯರಿಗೆ ಸೀಮಿತವಾಗ್ತಿಲ್ಲ, ಅವರ ಪಕ್ಷದಲ್ಲಿರೋ ಸಾವಿರಾರು ಜನ ಮಹಿಳೆಯರಿಗೆ ಇದು ಉಪಯೋಗ ಆಗ್ತಾ ಇತ್ತು. ಆದ್ರೆ ಅವ್ರು ಅನ್ಕೊಂಡಿದ್ರೆ ಅವರ ಕುಟುಂಬದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಮಹಿಳಾ ಮೀಸಲಾತಿನ ತಡೆ ಹಿಡಿದಿದ್ದಾರೆ ಅನ್ಕೊಂಡಿದ್ದೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ತಡೆ ಹಿಡಿಯೋದಕ್ಕಾಗಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಮಸೂದೆಯನ್ನ ತಂದೇ ತರ್ತಾರೆ, ಎಲ್ಲ ಮಹಿಳೆಯರಿಗೂ ಅನುಕೂಲ ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಹಿಳೆಯರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಆಸೆಯನ್ನು ಹೊಂದಿದ್ದೀವಿ. ಹಾಸನ
ಜಿಲ್ಲೆಯ ಪ್ರಮುಖ ಸಾಹಿತಿ, ಇತಿಹಾಸ ಸಂಶೋಧಕ ಮತ್ತು ಕಾಫಿ ಬೆಳೆಗಾರರಾದ 75 ವರ್ಷದ ನಾರ್ವೆ ರಾಜಶೇಖರ್ ಏಪ್ರಿಲ್ 20ರಂದು ಬೆಂಗಳೂರಿನಲ್ಲಿ ನಿಧನರಾಗಿದ್ದು, ಏಪ್ರಿಲ್ 22 ಮಧ್ಯಾಹ್ನ ಅವರ ಸ್ವಗ್ರಾಮದ ಅವರ ತೋಟದ ಆವರಣದಲ್ಲಿ ಅಂತಿಮ ಕ್ರಿಯೆಗಳನ್ನು ನೆರವೇರಿಸಲಾಯಿತು. ಅವರು ಪತ್ನಿ ಹಾಗೂ 2 ಪುತ್ರರನ್ನ ಅಗಲಿದ್ದಾರೆ. ನಾರ್ವೆ ಗ್ರಾಮದ ನಾಡಗೌಡ ಮಹಂತಪ್ಪನವರ 2ನೇ ಪುತ್ರರಾದ ರಾಜಶೇಖರ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದರು. ಜಿಲ್ಲೆಯ ಸಾಂಸ್ಕೃತಿಕ ವಲಯದಲ್ಲಿ ಚಿರಪರಿಚಿತರು. ಸಕಲೇಶಪುರದ ಇತಿಹಾಸದ ಮೇಲೆ ಬೆಳಕು ಚೆಲ್ಲಬಲ್ಲ ಹಲವಾರು ಸಂಶೋಧನಾ ಲೇಖನಗಳನ್ನು ಅವರು ಬರೆದಿದ್ದರು. 80ರ ದಶಕದಲ್ಲಿ ಗಂಗಾ ಕಾಫಿ ಕ್ಯೂರಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ಅವರು ದಶಕದ ಹಿಂದೆ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಹಲವಾರು ಪ್ರಕಾರಗಳಲ್ಲಿ ವಿಶೇಷ ಆಸಕ್ತಿ ತೋರಿಸಿ ಬರಹಗಳನ್ನು ಸಿದ್ಧಪಡಿಸಿದ್ದರು. ಆದರೆ ಯಾವುದೇ ಕೃತಿಯನ್ನ ಪ್ರಕಟಿಸಿರಲಿಲ್ಲ. ಸಕಲೇಶಪುರದಲ್ಲಿ ಗುಂಡ್ಯಾ ಜಲ ವಿದ್ಯುತ್ ಯೋಜನೆ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂಬುದನ್ನು ಮನಗಂಡಿದ್ದ ಅವರು ಮಲೆನಾಡು ಜನಪರ ಹೋರಾಟ ಸಮಿತಿಯೊಂದಿಗೆ ಮುಂಚೂಣಿಯಲ್ಲಿ ನಿಂತು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಜೀವ ವೈವಿಧ್ಯತೆ ಬಗ್ಗೆ ಅಪಾರ ಆಸಕ್ತಿ ಇದ್ದ ಅವರು ಕಾಡಿನಲ್ಲಿ ಸಿಗುವ ಸಾವಿರಾರು ಸಸ್ಯ ಪ್ರಭೇದಗಳನ್ನು ಗುರುತಿಸಿ ವಿವರಣೆ ನೀಡಬಲ್ಲರಾಗಿದ್ದರು. ಸದಾ ಹಸನ್ಮುಖಿಯಾಗಿ ಸ್ನೇಹಜೀವಿಯಾಗಿದ್ದ ರಾಜಶೇಖರ್ ನಿಜಾರ್ಥದಲ್ಲಿ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಬೆಳಗ್ಗೆ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ವಿಶ್ವನಾಥ್, ಪರಿಸರವಾದಿಗಳಾದ ಹೆಮ್ಮಿಗೆ ಮೋಹನ್, ಕಿಶೋರ್ ಕುಮಾರ್, ಹೆತ್ತೂರು ದೇವರಾಜ್, ಹಿರಿಯ ಪತ್ರಕರ್ತರಾದ ಬಾಳುಗೋಪಾಲ್, ಸತೀಶ್ ಕುಮಾರ್, ಜೈಬಿ ಮಂಜು, ಸಾಸು ವಿಶ್ವನಾಥ್, ಬಾಳು ಜಗನ್ನಾಥ್ ಮುಂತಾದವರು ಅಂತಿಮ ದರ್ಶನ ಪಡೆದರು. HCN ನ್ಯೂಸ್, ಸಕಲೇಶಪುರ. ಇಲ್ಲ, ರಾಜಶೇಖರ್ ಒಬ್ಬ ಚಳವಳಿ ಮನುಷ್ಯ. ರಾಜಶೇಖರ್ ತಂದೆನೂ ಕೂಡ ಹಾಗೇನೆ. ಮಾಂತಗೌಡರು ರೈತ ಚಳವಳಿ ಪ್ರಾರಂಭ ಆದಾಗ ಮಾಂತಗೌಡರು ರಾಜಶೇಖರ್ ಬರ್ತಾ ಇದ್ರು. ರಂಗನಾಥ ಸ್ಟೋರ್ ಗೊತ್ತಿರ್ಬೋದು ಸಕಲೇಶಪುರದಲ್ಲಿ. ಅಲ್ಲಿ 3 ಸ್ಟೂಲ್ ಇಟ್ಕೊಂತಿದ್ವಿ. 1 ಸ್ಟೂಲ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದು. ಆಗ ಮಾಂತಗೌಡರು ಮಾಡೋರು, ಅದಾದ್ಮೇಲೆ ರಾಜಶೇಖರ, ಆಮೇಲೆ ರಿಟೈರ್ಡ್ ತಹಸೀಲ್ದಾರರು ಅಣ್ಣೇಗೌಡರು ಮತ್ತು ನಾನು, ಮತ್ತೆ ಹಿರೇಗುಪ್ಪೆ ಗಣೇಶ ರಾಯರು ಬರೋರು. ಅಂದರೆ ಇವರು ಇದೆಲ್ಲ ನಾನು ಹೇಳ್ತಾ ಇರೋದು 78, 77. ನಾರ್ವೆ ರಾಜಶೇಖರ್ ಅವರ ಅಗಲಿಕೆ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಒಂದು ದುಃಖವನ್ನು ಉಂಟು ಮಾಡಿದೆ. ಮತ್ತು ಅವರ ಅಗಲಿಕೆ ಅನಿರೀಕ್ಷಿತ. ಇದು ನಿರೀಕ್ಷಿತವಾದಂತಹ ಅಗಲಿಕೆ ಅಲ್ಲ. ಇಷ್ಟು ಬೇಗ ಅವರನ್ನ ಸಾವು ಅವರನ್ನು ಆವರಿಸ್ಕೊಳ್ಳುತ್ತೆ ಅಂತ ಹೇಳಿ ನಾವಾದರೂ ಕೂಡ ನಮ್ಮ ಕಲ್ಪನೆಯಲ್ಲಿ ಇಟ್ಕೊಂಡಿರಲಿಲ್ಲ. ಅತ್ಯಂತ ಭಾವುಕ ಜೀವಿ, ಯಾವಾಗಲೂ ಕೂಡ ಪರಿಸರದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಪರಿಸರದ ಪ್ರೇಮಿಯವರು. ಮತ್ತು ಸಾಕಷ್ಟು ಸಂಶೋಧನಾತ್ಮಕ ಮಾಹಿತಿಯನ್ನು ಸಂಗ್ರಹ ಮಾಡೋದ್ರಲ್ಲಿ ನಿಸ್ಸೀಮರವರು. ಅವರಲ್ಲಿ ಎಷ್ಟಿತ್ತು ಮಾಹಿತಿ ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನೆಲ್ಲ ಅಗಲಿದಂಥ ನಾರ್ವೆ ರಾಜಶೇಖರ್ ಅವರು ನಮಗೆಲ್ಲ ಬಹಳ ಆತ್ಮೀಯರಾಗಿದ್ದರು. ಆಮೇಲೆ ತುಂಬ ಜನ ಅವರಿಗೆ ಬಹಳ ಜನ ಬಳಕೆ ಇತ್ತು. ಇಡೀ ತಾಲೂಕು ಜಿಲ್ಲೆಯಲ್ಲಿ ತುಂಬ ಅವರಿಗೆ ಪರಿಚಿತರಿದ್ದರು. ಮತ್ತು ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಸಾಹಿತ್ಯ ಮತ್ತು ಸಂಶೋಧನೆ, ಫೋಟೋಗ್ರಫಿ, ಪರಿಸರ ಹೋರಾಟ, ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ದಂಗೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅಧಿಕಾರ ಸ್ವೀಕರಿಸಿದ ದಿನದಿಂದ ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ವರ್ತಿಸುತ್ತಾ ಕಾಂಗ್ರೆಸ್ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಭ್ರಷ್ಟಾಚಾರ ನಡೆಸಿದ ಹಣ ನೀಡುತ್ತಿದ್ದಾರೆ. ಇಂತಹ ಭ್ರಷ್ಟ ತಹಸೀಲ್ದಾರ್ ನಮ್ಮ ರಾಜಕೀಯ ಬದುಕಿನಲ್ಲಿ ನೋಡಿಲ್ಲ ಎಂದು ಬೇಲೂರು ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಗೌರಿ ಆರೋಪಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಹಸೀಲ್ದಾರ್ ಬೇಲೂರಿಗೆ ಬಂದ ದಿನದಿಂದ ಬಗರ್ ಹುಕುಂ ಸಮಿತಿ ಸದಸ್ಯ ಕನಾಯಕನಹಳ್ಳಿ ಪ್ರದೀಪ್ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಯಾಗಿ ಭ್ರಷ್ಟಾಚಾರಕ್ಕೆ ಮುನ್ನುಡಿ ಬರೆದ ಇಂತಹವರು ಶಾಸಕ ಎಚ್ಕೆ ಸುರೇಶ್ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ಆಕ್ರೋಶ ಭರಿತರಾಗಿ ಅವರು ಅಂಬೇಡ್ಕರ್ ಮತ್ತು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ ಖಂಡಿಸಿ ಸಮಾಜದವರು ಪ್ರತಿಭಟನೆ ನಡೆಸುವ ವೇಳೆ ಶಾಸಕರು ಸಮಾಜದವರ ಸಮ್ಮುಖದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಯಾವುದೇ ತಪ್ಪಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಬಗರ್ ಹುಕುಂ ಸಮಿತಿ ಸದಸ್ಯ ಕನಾಯಕನಹಳ್ಳಿ ಪ್ರದೀಪ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ದೇಶಾಣಿ ಆನಂದ್, ಬಿಕ್ಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಶಾಸಕರ ವಿರುದ್ಧ ಹತಾಶ ಮನೋಭಾವನೆಯಿಂದ ಹೇಳಿಕೆ ನೀಡುತ್ತಿರುವುದು ಶೋಚನೀಯ ಎಂದು ವ್ಯಂಗ್ಯವಾಡಿದರು. ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅವರು ವೀರಶೈವ ಲಿಂಗಾಯತ ಸಮಾಜದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಆರೋಪಿಸುವ ಕನಾಯಕನಹಳ್ಳಿ ಪ್ರದೀಪ್, ದೇಶಾಣಿ ಆನಂದ್ ಮತ್ತು ಮಲ್ಲೇಶ್ ಈ ಮೂರು ವೀರಶೈವ ಲಿಂಗಾಯತ ಸಮಾಜದ ಯಾವ ಸಭೆ ಸಮಾರಂಭಗಳಲ್ಲಿ ಮತ್ತು ಸಮಾಜದ ಸಂಘಟನೆಗಳಲ್ಲಿ ಭಾಗವಹಿಸಿದ ಬಗ್ಗೆ ಒಂದು ದಾಖಲೆ ನೀಡಲು ಸಾಧ್ಯವೇ? ಕಾಂಗ್ರೆಸ್ ಪಕ್ಷದಲ್ಲಿ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೆ ಇವರ ಕೊಡುಗೆ ಏನು ಎಂದು ಪ್ರಶ್ನಿಸಿದ ಅವರು, ಬೇಲೂರು ಶಾಸಕರು ಎಲ್ಲಾ ಸಮಾಜ ಸಮುದಾಯದ ನಡುವೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ದಿವಾಳಿಯಾದ ಕಾಂಗ್ರೆಸ್ ಸರ್ಕಾರದಿಂದ ತಮ್ಮ ಪರಿಶ್ರಮದಿಂದ ಅನುದಾನ ತಂದು ಬೇಲೂರಿನ ಸಮಗ್ರ ಅಭಿವೃದ್ಧಿಗೆ ಶ್ರೀಕಾರ ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಮುಚ್ಚಿ ಹಾಕಲು ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪಗಳು ಖಂಡನೀಯ ಎಂದು ಚಾಟಿ ಬೀಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಕೋಗಿಲೆಮನೆ ಅರುಣ್ ಕುಮಾರ್, ಗೋಣಿಸೋಮನಹಳ್ಳಿ ಪ್ರಸನ್ನ, ಕೋಡನಹಳ್ಳಿ ಯತೀಶ್, ಜಯಂತ್, ರಂಜಿತಾ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬಿಜೆಪಿ ತಾಲೂಕು ಅಧ್ಯಕ್ಷರು ಹಾಗೂ ಗೋಷ್ಠಿ ವಿಚಾರ ಏನಂದರೆ, ಈಗ ಒಂದು 3 ದಿನದಿಂದ ಒಂದು 3-4 ಜನ ಶಾಸಕರ ವಿರುದ್ಧ ಹತಾಶ ಮನೋಭಾವದಿಂದ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಕ್ಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲೇಶ್, ಬಗರ್ ಹುಕುಂ ಕಮಿಟಿ ಸದಸ್ಯರಾದ ಕನಾಯಕನಹಳ್ಳಿ ಪ್ರದೀಪ್ ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ದೇಶಾಂಗಿ ಆನಂದಣ್ಣ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶರತ್ ಅವರು ಯಾವ ವಿಚಾರ ಇಟ್ಕೊಂಡೇನಂದರೆ, ವೀರಶೈವ ಲಿಂಗಾಯತ ಅಧಿಕಾರಿಗಳನ್ನ ಶಾಸಕರು ತೇಜೋವಧೆ ಮಾಡ್ತಾ ಇದ್ದಾರೆ. ಆ ಜನಾಂಗಕ್ಕೆ ಅವ್ರು ಕಂಡ್ರೆ ಆಗ್ತಾ ಇಲ್ಲ ಅಂತ ಬಿಂಬಿಸೋಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಬೇಲೂರು ಇತಿಹಾಸದಲ್ಲಿ ಇಂಥ ಒಬ್ಬ ಭ್ರಷ್ಟ ತಹಸೀಲ್ದಾರ್ ಅಂತ ನಾವ್ಯಾರು ನೋಡಿರಲಿಲ್ಲ. ನಾವು ಸಾಧಾರಣಕ್ಕೆ ಒಂದು 25 ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೀವಿ. ಸರ್ಕಾರಿ ಹಾಗೂ ಹೊರಗುತ್ತಿಗೆ ನೌಕರರು ಮತ್ತು ಕಾರ್ಯನಿರತ ಪತ್ರಕರ್ತರಿಗೆ ಮನರಂಜನೆ ಒದಗಿಸುವ ಉದ್ದೇಶದಿಂದ ಅಫಿಷಿಯಲ್ಸ್ ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಏಪ್ರಿಲ್ 25 ಮತ್ತು 26ರಂದು ನಗರದ ಸುಭಾಷ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನಿಯೋಜಿತ ಅಧ್ಯಕ್ಷ ಸುಧೀರ್ ಭಟ್ ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಟಿವಿ 46 ಕನ್ನಡ ಮತ್ತು ಫಾಸ್ಟ್ ನ್ಯೂಸ್ ಸಂಯುಕ್ತಾಶ್ರಯದಲ್ಲಿ ಈ ಪಂದ್ಯಾವಳಿ ನಡೆಯಲಿದೆ ಎಂದರು. ಒಟ್ಟು 14 ತಂಡಗಳು ಭಾಗವಹಿಸಲಿದ್ದು ಪ್ರತಿ ಪಂದ್ಯ 4 ಓವರ್ಗಳಾಗಿರುತ್ತವೆ. ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರು ಮತ್ತು ಇಲಾಖೆಯವರು ಸಹಕಾರ ನೀಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಫೈನಲ್ ಪಂದ್ಯಕ್ಕೆ ಮಾತ್ರ ತೃತೀಯ ಅಂಪೈರ್ ವ್ಯವಸ್ಥೆ ಇರಲಿದೆ. ಜಿಲ್ಲೆಯ ಸರ್ಕಾರಿ ಹಾಗೂ ಹೊರಗುತ್ತಿಗೆ ನೌಕರರು ಈ ಪಂದ್ಯಾವಳಿಯಲ್ಲಿ ಆಡಬಹುದಾಗಿದೆ. ಈ ಪಂದ್ಯಾವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಕ್ರೀಡಾಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ನಿಕಟಪೂರ್ವ ಅಧ್ಯಕ್ಷ ಜೈಬಿ ಮಂಜುನಾಥ್ ಮಾತನಾಡಿ, ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ತಂಡಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು, ಆಟಗಾರರು ಕಡ್ಡಾಯವಾಗಿ ಸರ್ಕಾರಿ ಸೇವೆಯಲ್ಲಿ ಇರಬೇಕು. ಗುರುತಿನ ಚೀಟಿ ತೋರಿಸುವುದು ಕಡ್ಡಾಯ. ಪಂದ್ಯಾವಳಿಯನ್ನ ಆಲೂರು ಕಟ್ಟಾಯ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸಲಿದ್ದು, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್ ಹಾಗೂ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಚ್ಕೆ ಕುಮಾರಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಮಾತನಾಡಿ, ಈ ಪಂದ್ಯಾವಳಿ ಮೂಲಕ ಪತ್ರಕರ್ತರು ಹಾಗೂ ಸರ್ಕಾರಿ ನೌಕರರ ನಡುವೆ ಬಾಂಧವ್ಯ ವೃದ್ಧಿಯಾಗಲಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಪ್ರಥಮ ಬಹುಮಾನವಾಗಿ 33,333 ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನವಾಗಿ 22,222 ರೂಪಾಯಿ ಹಾಗೂ ಪಾರಿತೋಷಕ ನೀಡಲಾಗುತ್ತದೆ. ಜೊತೆಗೆ ಪ್ರತಿಯೊಂದು ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ, ಉತ್ತಮ ಬೌಲರ್, ಉತ್ತಮ ಬ್ಯಾಟ್ಸ್ಮನ್ ಮತ್ತು ಉತ್ತಮ ಫೀಲ್ಡರ್ಗೆ ವಿಶೇಷ ಬಹುಮಾನಗಳಿದ್ದು, ಸರಣಿ ಶ್ರೇಷ್ಠ ಆಟಗಾರನಿಗೂ ಗೌರವ ನೀಡಲಾಗುತ್ತದೆ ಎಂದು ವಿವರಿಸಿದರು.
ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ವಿವಿಧ ಇಲಾಖೆಗಳ ನೌಕರರು ಮತ್ತು ಪತ್ರಕರ್ತರು ತಮ್ಮ ಒತ್ತಡದ ದಿನಚರಿಯ ನಡುವೆಯೂ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಮೂಲಕ ಮನರಂಜನೆ ಪಡೆಯಬಹುದು. ತಂಡಗಳ ಎಲ್ಲ ಆಟಗಾರರು ಗುರುತಿನ ಚೀಟಿ ಹೊಂದಿರಬೇಕು. ಈ ಪಂದ್ಯಾವಳಿಯ ವಿಶೇಷತೆ ಎಂದರೆ ಟಿವಿ 49 ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಈ ವೇಳೆ ತಂಡಗಳ ಜರ್ಸಿ ಬಿಡುಗಡೆ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿವಾಸಿ ಸಂಚಾಲಕರಾದ ನವೀನ್ ಸದಾ ಹಾಗೂ ನಿಕಟಪೂರ್ವ ಕಾರ್ಯದರ್ಶಿ ದಯಾನಂದ್, ಸಾಸು ವಿಶ್ವನಾಥ್ ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಇದೇ ತಿಂಗಳ 25 ಹಾಗೂ 26ರಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಟಿವಿ 46 ಹಾಗೂ ಫಾಸ್ಟ್ ಟಿವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಯಲ್ಲಿ ಹೊರಗುತ್ತಿಗೆ ನೌಕರರಿಗೂ ಸಹ ಆಡಲು ಅವಕಾಶ ಕೊಟ್ಟಿರುತ್ತೇವೆ. 2 ದಿನಗಳ ಕಾಲ ನಡೆಯುವ ಇದೇ ಏಪ್ರಿಲ್ 25 ಹಾಗೂ 26 ಶನಿವಾರ ಮತ್ತು ಭಾನುವಾರ ಏನು ನಾವು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಟಿವಿ 46 ಹಾಗೂ ಫಾಸ್ಟ್ ಟಿವಿ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಸರ್ಕಾರಿ ನೌಕರರು ಹಾಗೂ ಪತ್ರಕರ್ತರ ಸಂಘ ಆಯೋಜನೆಯಲ್ಲಿ ಒಂದು ಸರ್ಕಾರಿ ಮಟ್ಟದ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ವಿ. ಇದರ ಉದ್ದೇಶ ಏನು ಅಂದರೆ ಈ ಕೆಲಸದ ಒತ್ತಡ ಎಲ್ಲ ಇಲಾಖೆಗಳು ಅಷ್ಟೇ, ಎಲ್ಲ ನೌಕರರು ಅಷ್ಟೇ, ಅವ್ರಿಗೆ ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಆಗಲಿ ಈ ಥರ ಕ್ರೀಡಾ ಚಟುವಟಿಕೆಗಳು ಇರೋದಿಲ್ಲ. ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಟಿವಿ 46 ಮತ್ತು ಫಾಸ್ಟ್ ಟಿವಿ ಇದರ ಸಹಯೋಗದೊಂದಿಗೆ ಸರ್ಕಾರಿ ನೌಕರರು ಮತ್ತು ಪತ್ರಕರ್ತರು ಒಂದು ಹೊಂದಾಣಿಕೆ ಇರಬೇಕು, ಮತ್ತು ಇಬ್ಬರೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಮನರಂಜಿಸಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಹಾಸನ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರರು ಅವೆಲ್ಲ ಪತ್ರಕರ್ತರು ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗೆ ಪ್ರಥಮ ಬಹುಮಾನವಾಗಿ 33,333 ರೂಪಾಯಿ, ದ್ವಿತೀಯ ಬಹುಮಾನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಕ್ಕು ಪತ್ರಗಳನ್ನು ವಿತರಿಸಿ 4 ವರ್ಷ ಖಾತೆ ನೀಡದೆ ವಿಳಂಬ. ವಸತಿ ರಹಿತರಿಂದ ಟಿಸಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭ. ಸಕಲೇಶಪುರ ಅರಣ್ಯ ಭೂಮಿಯಲ್ಲಿ ಅಕ್ರಮ ಗುಡಿಸಲುಗಳು, ಪಾರದರ್ಶಕ ತನಿಖೆಗೆ ಬೇಡಿಕೆ, ಕ್ರಮಕ್ಕೆ ಒತ್ತಾಯ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರವೇ ಎಚ್ಚರಿಕೆ. ಬೇಲೂರಿನಲ್ಲಿ ಮೇಷ ಮಾಸದ ಅದ್ಭುತ. ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಸೂರ್ಯರಶ್ಮಿ ವೈಭವ. ಚನ್ನಕೇಶವ ಪಾದ ಸ್ಪರ್ಶ ಮಾಡಿದ ಸೂರ್ಯಕಿರಣ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.